ಹಾಯ್ ಹಲೋ ನಮಸ್ಕಾರ ನನ್ನ ಎಲ್ಲ ಯೂಟ್ಯೂಬ್ ಫ್ಯಾಮಿಲಿ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನಿವತ್ತು ಇಲ್ಲಿ ಶುಕ್ರವಾರ ಹಾಗೆ ಶನಿವಾರದ ಬ್ಲಾಗ್ನ ಅಪ್ಲೋಡ್ ಮಾಡ್ತಾ ಇದ್ದೀನಿ. ಇದು ನಾವು ಮಂತ್ರಾಲಯಕ್ಕೆ ಹೋಗಿದ್ದು ಒಂದು ವಿಡಿಯೋ ಆಗಿತ್ತು. ಶುಕ್ರವಾರ ಆಫ್ಟರ್ನೂನ್ ನಾವು ನನ್ನ ಮಗನ ಸ್ಕೂಲೆಲ್ಲ ಮುಗಿದ ಮೇಲೆ ಹೊರಟಿದ್ದು. ನಾನು ಮನೆಯಿಂದ ಬ್ಲಾಗ್ ಸ್ಟಾರ್ಟ್ ಮಾಡಿಲ್ಲ, ಮಧ್ಯ ರೋಡಿಂದ ಸ್ಟಾರ್ಟ್ ಮಾಡಿದ್ದೀನಿ. ಬ್ಲಾಗ್ ಸ್ಟಾರ್ಟ್ ಮಾಡುವಾಗ ಮೀನ್ಸ್ ನನಗೆ ಮರ್ತೋಗ್ಬಿಟ್ಟಿದ್ದು ಬ್ಲಾಗ್ ಮಾಡೋದು. ಆಮೇಲೆ ಬ್ಲಾಗ್ ಸ್ಟಾರ್ಟ್ ಮಾಡಿ ನನ್ನ ಮಗನೇ ವೀಡಿಯೋ ಮಾಡಲ್ವ ಅಂತ ಹೇಳಿದಾಗ ನನಗೆ ನೆನಪಾಯಿತು, ವೀಡಿಯೋ ಮಾಡಬೇಕಲ್ಲ ಯೂಟ್ಯೂಬ್ಗೆ ಅಪ್ಲೋಡ್ ಮಾಡೋಕ್ಕೆ ಅಂತ. ಸೊ ಆವಾಗಿಂದ ವೀಡಿಯೋನ ಸ್ಟಾರ್ಟ್ ಮಾಡಿದ್ದೀನಿ. ಇದು ನಾವು ಮಂತ್ರಾಲಯಕ್ಕೆ ಹೋಗ್ತಾ ಇದ್ದಿದ್ದು, ಹಾಗೆ ಅಲ್ಲಿ ಹೋಟೆಲ್ಸ್ಗೆ ಹೋಗಿದ್ದು. ಯಾವ ಅಂದರೆ ನಾರ್ಮಲಿ ಹೋಗ್ತಾನೆ ಒಂದೇ ಹೋಟೆಲ್, ಬರ್ತಾನೆ ಒಂದೇ ಹೋಟೆಲ್, ಬಟ್ ಡಿನ್ನರ್ಗೆ ಲಂಚ್ಗೆ ಬೇರೆ ಹೋಗಿದ್ವಲ್ಲ ಅದನ್ನು ಇದು ಮಾಡಿದ್ದೀನಿ. ಹಾಗೆ ನೆಕ್ಸ್ಟು ಮಂತ್ರಾಲಯದಲ್ಲಿ ಎಲ್ಲ ಪ್ಲೇಸಸಲ್ಲೂ ವೀಡಿಯೋ ಮಾಡೋಂಗಿಲ್ಲ, ಹಾಗಾಗಿ ಸ್ವಲ್ಪ ಮಾತ್ರ ವೀಡಿಯೋಸ್ನ ಮಾಡ್ಕೊಂಡಿದ್ದೀನಿ. ಆಮೇಲೆ ನಾವು ಆನ್ ದ ವೇ ಹೋಗ್ತಾ ಏರ್ಪೋರ್ಟಿಂದ ಹೋಗಬೇಕಲ್ವಾ, ಸೊ ಅಂದರೆ ಯಲಹಂಕ ಹಂಗೆ ಹೋಗ್ಬೇಕಲ್ಲ, ಆವಾಗ ಅಲ್ಲಿ ಏರೋಪ್ಲೇನ್ ನೋಡಿದಾಗ ಒಂದು ಎಕ್ಸೈಟ್ಮೆಂಟು ನಿಜ. ನಾವು ಸಣ್ಣವ್ರು ಇರ್ಬೇಕಾದ್ರೆ ಪ್ಲೇನ್ ಎಲ್ಲ ಬಂದರೆ ಎಷ್ಟು ಖುಷಿ ಆಗ್ತಿತ್ತಲ್ಲ, ಇವಾಗಲೂ ಕೂಡ ಅದನ್ನೆಲ್ಲ ನೋಡಿದ್ರೆ ಒಂಥರ, ಪ್ಲೇನಲ್ಲಿ ಹೋಗಿದ್ರೂ ಕೂಡ ಆ ಪ್ಲೇನ್ಗಳನ್ನ ನೋಡಿದಾಗ ಆಗತ್ತೆ ಖುಷಿ, ಎಕ್ಸೈಟ್ಮೆಂಟ್, ಅದೆಲ್ಲ ಒಂಥರ ಡಿಫ್ರೆಂಟ್ ಆಗಿರುತ್ತಲ್ವ. ಹಾಗೆ ನಾನು ಒಂದು 4-5 ಪ್ಲೇನ್ ನೋಡಿದಾಗ ವೀಡಿಯೋ ಮಾಡ್ಕೊಂಡೆ. ಬಟ್ ನನ್ನ ಹಸ್ಬೆಂಡ್ ಕಾಣಲ್ಲ ಅಂತಿದ್ರು, ಅಂದರೂ ಕಾಣುತ್ತೆ ಅಂತ ಅಂದ್ಬಿಟ್ಟು ಮಾಡ್ಕೊಂಡು ಹಾಕಿದ್ದೀನಿ. ವೀಡಿಯೋಸ್ ಇದ್ದರೆ ಚೆನ್ನಾಗಿರುತ್ತಲ್ವ ಅಂತ ಅಂದೆ. ಹಾಗಾಗಿ ನಾವು ಆಲ್ಮೋಸ್ಟ್ ಇಯರ್ಲಿ ಒನ್ಸ್ ಹೋಗ್ತೀವಿ. ಬಟ್ ಇವಾಗ ಮನೆ ಕಟ್ತಾ ಇರೋದ್ರಿಂದ ಹೋಗೋಕ್ಕಾಗಿರಲಿಲ್ಲ. ಈಗ ಹೆಂಗೂ ರಜಾ ಇತ್ತಲ್ಲ 3 days ನನ್ನ ಮಗನಿಗೆ, ಹಾಗೆ ಹೋಗಿ ಬಂದುಬಿಡೋಣ, ರೆಸ್ಟ್ ಮಾಡೋಕ್ಕೂ ಟೈಮ್ ಸಿಗುತ್ತೆ ಅವನಿಗೆ ಅಂತ ಅಂದ್ಬಿಟ್ಟು ಹೋಗಿದ್ವಿ. ಫ್ರೈಡೇ ಆಫ್ಟರ್ನೂನಿಂದ ಹೊರಟಿದ್ದು, ಮಿಡ್ ನೈಟ್ ಹಂಗೆ ರೀಚ್ ಆದ್ವಿ. ನೆಕ್ಸ್ಟ್ ಬೆಳಗ್ಗೆ ಎದ್ದು ದರ್ಶನ ಮಾಡಿ ವಾಪಸ್ 10 o'clock ಹಂಗೆ ಹೊರಟಿದ್ದು. ಇಲ್ಲಿಗೆ ಬಂದಾಗ ಮತ್ತೆ 8 o'clock ಆಗಿತ್ತು. 1-2 ದಿನದ ಬ್ಲಾಗ್ ಅಂತ ಹೇಳ್ಬೋದು. ಅಷ್ಟೂ ಒಂದೇ ವೀಡಿಯೋದಲ್ಲೇ ಹಾಕಿದ್ದೀನಿ, 2 ವೀಡಿಯೋಸ್ ಅಂತ ಅಂದ್ಕೊಂಡು. ಹಾಗೆ ಇದರಲ್ಲಿ ನೀವು ಎಂಜಾಯ್ ಮಾಡ್ತೀರಾ, ಎಲ್ಲ ಮೂಮೆಂಟ್ನೂ ಕವರ್ ಮಾಡೋಕ್ಕೆ ಟ್ರೈ ಮಾಡಿದ್ದೀನಿ. ಅಂದರೆ ಯಾವುದು ನಾವು ಮಾಡಿದ ತೀಟೆ, ನಮ್ಮ ಮಗ ಮಾಡಿದ ತೀಟೆ, ಈ ಥರ ವೀಡಿಯೋಸ್ನ ಅಪ್ಲೋಡ್ ಮಾಡಿದ್ದೀನಿ. ನೋಡಿ ಎಂಜಾಯ್ ಮಾಡಿ. ಅದೇನಾ ಇಲ್ಲಿ ನೋಡು ಪ್ಲೇನ್ ಏರೋಪ್ಲೇನ್ ಪ್ಲೇನ್. ಚಾಯ್ಕು ನಿಜ ನೋಡಿಲಿ ಎಷ್ಟು ದೊಡ್ಡದು. ಆಮೇಲೆ ನೋಡ್ಬೇಕು ಅಂದ್ರೂ ಸಿಗಲ್ಲ, ಹೇಳಿದ್ದೀನಿ. ಬೇಡಬೋಯ್. ನಾವು ಈವ್ನಿಂಗ್ ಸ್ನ್ಯಾಕ್ಸಿಗೆ ನಂದಿ ಉಪಚಾರ ಅಂತ ಅಂದ್ಬಿಟ್ಟು ನಂದಿ ಹಿಲ್ಸಿಗೆ ಹೋಗ್ಬೇಕಾರೆ ಇದೆ, ಅಲ್ಲಿ ಹೋಗಿದ್ವಿ. ಆಲ್ಮೋಸ್ಟ್ ನಾವು ಆ ಸೈಡ್ ಎಲ್ಲರೂ ಹೋಗೋದಿದ್ರೆ ಇದಕ್ಕೆ ಹೋಗ್ತೀವಿ, ಯಾಕಂದರೆ ಟೇಸ್ಟ್ ಚೆನ್ನಾಗಿದೆ ಆ್ಯಂಡ್ ನಮಗೆ ಏನು ಕಂಫರ್ಟ್ ಹೇಳಿದೆ ಅಂತ ಅನ್ನೋ ಕಾರಣಕ್ಕೋಸ್ಕರ ಸ್ನ್ಯಾಕ್ಸ್, ಇಂಡಿಯನ್ ಸ್ವೀಟ್ ಹೋಗ್ತಾರೆ, ಸ್ನ್ಯಾಕ್ಸ್ನ ತಿಂದ್ಬಿಟ್ಟು ನೆಕ್ಸ್ಟ್ ಅಲ್ಲಿಂದ ಮತ್ತೆ ಪ್ರಯಾಣ ಸ್ಟಾರ್ಟ್ ಮಾಡಿದ್ವಿ. ಏನು ಬೇಕು? ಕೇಸರಿ ಗೊತ್ತಿಲ್ಲ, ಇಲ್ಲೆಲ್ಲ ಸೈಟ್ ಇದೆ. ಚಿಕ್ಕಪ್ಪ ಫೋನ್ ಮಾಡೋಣ, ಇಂಡಿಯನ್ ಸ್ವೀಟ್ ಸಿಗ್ತದೆ. ಆಮೇಲೆ ನೆಕ್ಸ್ಟ್ ನಾವು ಅನಂತಪುರದಲ್ಲಿ ಡಿನ್ನರ್ಗೆ ನಿಲ್ಸಿದ್ವಿ. ಅಲ್ಲಿ ನಾವು ಗೃಹ ಭೋಜನ ಅಂತ ಅಂದ್ಬಿಟ್ಟು ಒಂದು ಹೋಟೆಲ್
ವಿಸಿಟ್ ಮಾಡಿದ್ವಿ. ತುಂಬ ಚೆನ್ನಾಗಿತ್ತು ನಿಜ ಹೇಳ್ಬೇಕಂದ್ರೆ. ಆಫ್ಟರ್ನೂನ್ ಹೋದರೆ ಆಂಧ್ರ ಸ್ಪೆಷಲ್ ಇರೋದಂತೆ, ತುಂಬ ಚೆನ್ನಾಗಿರೋದಂತೆ, ತುಂಬ ರಶ್ ಇರೋದಂತೆ. ಸೊ ನಾನು ನೈಟ್ ಹೋದಾಗ ಬಿರಿಯಾನಿ, ಪನ್ನೀರ್ ಟಿಕ್ಕ ಮತ್ತು ಮೊಸರನ್ನ ಸಿಂಪಲಾಗಿ ತೊಗೊಂಡಿದ್ವಿ. ತುಂಬ ಚೆನ್ನಾಗಿತ್ತು. ಹೋದ ತಕ್ಷಣ ಒಂದು ಸ್ವೀಟ್ ಕೊಟ್ಟಿದ್ರು, ತುಂಬ ಚೆನ್ನಾಗಿತ್ತು. ಅದು ಕೂಡ ಒಂಥರ ಡಾರ್ಕ್ನೆಸ್ಸಲ್ಲಿ ಕ್ಯಾಂಡಲ್ ಲೈಟ್ ಡಿನ್ನರ್ ಮಾಡಿದ ಥರ ಇತ್ತು. ತುಂಬ ಚೆನ್ನಾಗಿತ್ತು. ಟೇಸ್ಟು ಕೂಡ ತುಂಬ ಚೆನ್ನಾಗಿತ್ತು. ಇದು ನಾವು ನೈಟ್ ಹೋಗಿತ್ತು ಅನಂತಪುರದಲ್ಲಿ ಹೋಟೆಲ್ ಆಗಿತ್ತು. ಆನ್ ದ ವೇ ಹೋಗೋರು ವಿಸಿಟ್ ಮಾಡಿ ಅಂತ ನಾನು ಪ್ರಿಫರ್ ಮಾಡ್ತೀನಿ. ಹೋಟೆಲ್ಲು ಚೆನ್ನಾಗಿತ್ತು, ಅಂದರೆ ಕ್ಲೀನಿನೆಸ್ಸು ಇತ್ತು, ಆಮೇಲೆ ಸ್ಪೇಷಿಯಸ್ ಆಗಿ ಚೆನ್ನಾಗಿತ್ತು ಒಂಥರ. ಊಟನೂ ಚೆನ್ನಾಗಿತ್ತು. ಇದು ನಾವು ನೈಟ್ ಹೋಗಿದ್ದು ಡಿನ್ನರ್ ಪ್ಲೇಸು. ಮೊಮ್ಮು ತಿನ್ಕೊಂಡು ಮೇಲ್ ಕಳಿಸ್ಬೇಕು. ವಾಟ್ ಯು ಆರ್ಡರ್? ಯು ಟೆಲ್ ವಾಟ್ ಯು ವಾಂಟ್. ಹಾಂ, ಏನು ಆರ್ಡ್ರ್ ಮಾಡ್ತಾ ಇದೆಯಾ? ಹಾಂ, ಏನ? ಟಮಾಟನಾ? ಆಮೇಲೆ ಇಡ್ಲಿ, ಆಮೇಲೆ ಹೆಸರೇನು ನಿಮಗೆ? ಟೊಮೊಟೊ ಬೇಕಾ? ಬೇಗ ಬೇಗ ಆರ್ಡರ್ ಮಾಡಿ. ಭಯ್ಯ ಜೋರು ಮಾಡ್ತಾರೆ. ನಂಗೆ ಜೋರು ಮಾಡೋದು, ನಾನು ಹೇಳಿದ್ದೀನಿ. ನಂಗೆ ಜೋರು ಮಾಡಬೇಡಿ ಅಂತ ಹೇಳಿದ್ದೀನಿ. ಲವರ್ಸ್ ಅಪ್ಪ ಮಗ ಆ ಕಡೆ ಒಂದು ಸ್ಟ್ರಾ ಈ ಕಡೆ ಒಂದು ಸ್ಟ್ರಾ ಇಟ್ಕೊಂಡು. ಹೆಂಗಿದೆ? ಚೆನ್ನಾಗಿದೆಯಾ? ಅಪ್ಪ ಒಂದ್ಸಲ ಹೇಳ್ಕೊಳ್ಳೋದ್ರ ಮಗ ಫುಲ್ ಹೇಳ್ಕೊಂಡಂಗೆ ಜ್ವರ ಅಂತ. ಅದೇನದು ರೆಡ್ ಕಲರು? ಖಾಲಿ ಮಾಡಿ ಸಾಕು. ಅಲ್ಲಿ ಅಲ್ಲಿ ಇಲ್ಲಿ 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 ಹಾಂ ಆಯ್ತು. ಓಯ್ ಏನೋ ಬೇಡ ಚಾಯ್. ಊಟ ಎಲ್ಲ ಮುಗಿಸಿ ಫೈನಲಿ 12 ಗಂಟೆ ಆಗಿತ್ತು ಅನ್ಸುತ್ತೆ ನಾವು ಮಂತ್ರಾಲಯ ರೀಚ್ ಆದಾಗ. ಅಲ್ಲಿ ಆ ಪ್ಲೇಸಿಗೆ ಹೋದಾಗ ಒಂದು ಖುಷಿ ಸಿಗತ್ತಲ್ಲ. ನಿಜ ಹೇಳಬೇಕು ಅಂದರೆ ನಾವು ಹೋಗಬೇಕು ಅಂದ್ಕೊಂಡಿರೋ ಡೆಸ್ಟಿನೇಷನ್ ಸಿಕ್ಕಿದಾಗ ಆಗೋ ಖುಷಿ ಇದೆಯಲ್ಲ, ನಿಜ ತುಂಬ ಚೆನ್ನಾಗಿರುತ್ತೆ. ಬಟ್ ಇದು ನನ್ನ ಹಸ್ಬೆಂಡಿಗೆ ತುಂಬ ಸ್ಪೆಷಲ್ ರಾಯರ್ ಜಾಗ. ಯಾಕೆಂದರೆ ನನ್ನ ಮಗ ಹುಟ್ಟಿದ ಗುರುವಾರ ಅಲ್ವಾ. ಸೊ ಹಾಗಾಗಿ ನನ್ನ ಹಸ್ಬೆಂಡಿಗೆ ತುಂಬ ಸ್ಪೆಷಲ್. ಅದಕ್ಕೆ ನಾವು ಇಯರ್ಲಿ ಒನ್ಸ್ ಹೋಗ್ತೀವಿ. ಆಗ ಒಂದು ನೆಮ್ಮದಿ ಅಂತ ಹೇಳ್ತೀವಲ್ವ, ಆ ಥರ ಒಂದು ದೇವಸ್ಥಾನಕ್ಕೆ ಹೋದಾಗ ನಾವು ಜೈನ್ಸ್ ಆಗಿದ್ರು ಆ ದೇವಸ್ಥಾನಕ್ಕೆ ಹೋಗಲ್ಲ, ಈ ದೇವಸ್ಥಾನಕ್ಕೆ ಹೋಗಲ್ಲ ಅಂತ ಹೇಳಲ್ಲ. ಎಲ್ಲ ದೇವಸ್ಥಾನಕ್ಕೂ ಹೋಗ್ತೀವಿ ಆಲ್ಮೋಸ್ಟ್ ಇಯರ್ಲಿ ಒನ್ಸ್ ಅಂತ ಹೇಳ್ಬೋದು. ಮಂತ್ರಾಲಯಕ್ಕೆ ಇರ್ಬೋದು, ಧರ್ಮಸ್ಥಳ ಇರ್ಬೋದು, ಆ ಥರ. ಇವಾಗ ನಾವು ಮಂತ್ರಾಲಯಕ್ಕೆ ಹೋಗಿದ್ವಿ. ಮನೆ ಕಟ್ಟೋದಿನ ಆಲ್ಮೋಸ್ಟ್ 8-9 ಮಂತ್ಸ್ ಆಗತ್ತಲ್ವ. ಅಷ್ಟರೊಳಗೆ ಒಂದ್ಸಲ ಹೋಗ್ಬರೋಣ, ಆಮೇಲೆ ಗೃಹಪ್ರವೇಶ ಆದಮೇಲೆ ಒಂದ್ಸಲ ಹೋಗೋಕ್ಕಾಗತ್ತೆ ಅಂತ ಅಂದ್ಬಿಟ್ಟು ಹೋಗಿ ನೆಕ್ಸ್ಟ್ ನಾವು ಮಂತ್ರಾಲಯಕ್ಕೆ ಹೋಗಾದ್ಮೇಲೆ ನೆಕ್ಸ್ಟ್ ಬಂದು ರೆಸ್ಟ್ ಹೋಗಿ ಚೆಕ್ಇನ್ ಆಗಿಬಿಟ್ಟು ಹೋಟೆಲಲ್ಲಿ ಮಲ್ಕೊಂಡ್ಬಿಟ್ವಿ. ಮಲ್ಕೊಂಡು ಅವ್ನು 5 o'clock ಬಿಸಿನೀರು ಬರುತ್ತೆ ಅಂದಿದ್ದ. ಬಟ್ ನಮಗೆ ಎಚ್ಚರಾಗಿ 6:30 ಆಗೋಗಿತ್ತು. ಬಟ್ ಬಿಸಿನೀರು ಬರ್ತಿತ್ತು. ಆಮೇಲೆ ರೆಡಿಯಾಗಿ ದೇವಸ್ಥಾನಕ್ಕೆ ಅಂತ ಹೊರಡೋಣ ಅಂತ ಹೊರಡ್ತಾ ಇದ್ವಿ.
ಎಲ್ಲ ರೆಡಿ ಆಗಿಬಿಟ್ಟು ದೇವಸ್ಥಾನಕ್ಕೆ ಹೊಡೋಕೆ ಮುಂಚೆ ಸುಮ್ಮನೆ ಒಂದು ವೀಡಿಯೋ ಫೋಟೋ ಅಂತ ಅಂದ್ಬಿಟ್ಟು ಮಾಡ್ತಾಯಿದ್ದೆ. ಮಕ್ಳಿಗೆ ಇದೆಯಲ್ಲ ಟ್ರೆಡಿಷ್ನಲ್ ವೇರ್ ಹಾಕೋದು ತುಂಬ ಕಷ್ಟ, ನಿಜ ಹೇಳ್ಬೇಕಂದ್ರೆ ಚಡ್ಡಿ ಶರ್ಟೇ ಬೆಟರ್ ಅಂತ ಅನ್ಸುತ್ತೆ ಹುಡುಗರಿಗೆ. ನಾರ್ಮಲಿ ಅದೇ ಹಾಕಿರ್ತಾರಲ್ವ, ಬೇರೆ ಹಾಕ್ಬೇಕಂದ್ರೆ ಅಷ್ಟು ರಗಳೆ ಮಾಡ್ತಾರೆ. ಇವನು ಅಷ್ಟೇ ಎಲ್ಲ ಕಡೆ ತೀಟೆ ಮಾಡ್ತಾಯಿದ್ದ, ಅಂದ್ರೂ ಹಾಕಿಸ್ಕೊಂಡಿದ್ದ. ಅಪ್ಪ ಬೈದಿದ್ದಕ್ಕೋ ಏನೋ ಗೊತ್ತಿಲ್ಲ, ಬಟ್ ತುಂಬ ಚೆನ್ನಾಗಿ ಕಾಣುತ್ತೆ. ಮಕ್ಕಳಿಗೆ ಆಗಲಿ ದೊಡ್ಡವ್ರಿಗೆ ಆಗಲಿ ಟ್ರೆಡಿಷ್ನಲ್ ವೇರ್ ತುಂಬ ಚೆನ್ನಾಗಿ ಕಾಣಿಸುತ್ತೆ. ಈಗ ನಾವು ರೆಡಿ ಆಗಿಬಿಟ್ಟು ಹೋಟೆಲಲ್ಲಿ ನೆಕ್ಸ್ಟ್ ದೇವಸ್ಥಾನಕ್ಕೆ ಅಂತ ಅಂದ್ಬಿಟ್ಟು ದೇವಸ್ಥಾನಕ್ಕೆ ಹೊರಡ್ತಾ ಇದ್ವಿ. ನೀನು ಈ ಕಡೆ ಬರಾ. ಬೇಕಾ ಬೇಡವಾ? ಕಮ್ ಯಾವುದು ಇದು? ಮಮ್ಮುನ ಹೇಳಬೇಕಂದ್ರೆ ಹೊರಗಡೆ ಮಾತ್ರನೇ ವೀಡಿಯೋ ಮಾಡೋಕ್ಕೆ ಅಲೋ ಇರೋದು, ಒಳಗಡೆ ವೀಡಿಯೋ ಮಾಡೋಕ್ಕೆ ಅಲೋ ಇಲ್ಲ. ಸೊ ಒಳಗಡೆ ಏನು ಜಾಸ್ತಿ ವೀಡಿಯೋ ಮಾಡಿಲ್ಲ, ಹೊರಗಡೆನೇ ತುಂಬ ವೀಡಿಯೋಸ್ನ ಮಾಡ್ಕೊಂಡಿದ್ದೀನಿ. ಅಂದರೆ ಈಗ ನೋಡ್ತಾ ಇರ್ಬೋದು, ಎಂಟ್ರೆನ್ಸ್ ಆಗ್ತಿದ್ದಂಗೆ ಒಂದೊಂದು ವಾಲಲ್ಲೂ ಒಂದೊಂದು ದೇವ್ರದ್ದು ಏನಂತೀವಿ, ವೆರೈಟೀಸ್ ಆಫ್ ಗಾಡ್ ಅಂತ ಏನು ಹೇಳ್ತೀವಿ ಅದು, ಆಮೇಲೆ ಕತೆ ಅದ್ರ ಮೇಲೆ ಬರ್ತಿರೋದು ಸಂಸ್ಕೃತ ಮತ್ತು ಕನ್ನಡದಲ್ಲಿ, ಅದೆಲ್ಲ ತುಂಬ ಚೆನ್ನಾಗಿತ್ತು. ತುಂಬ ಚೆನ್ನಾಗಿ ರಂಗೋಲಿ ಇರ್ಬೋದು ಪ್ರತಿಯೊಂದು. ನಾವು ಹೋಗಿದ್ದು ಏಕಾದಶಿ ಆಗಿತ್ತು, ಉಪವಾಸ ಅಂತೆ. ಸೊ ಆವತ್ತಿನ ದಿನ ಏನು ಪ್ರಸಾದನೂ ಇಲ್ಲ, ಏನೂ ಇಲ್ಲ. ದೇವಸ್ಥಾನದಲ್ಲಿ ಸುಮ್ಮನೆ ಹೋಗ್ಬಿಟ್ಟು ದೇವ್ರನ್ನ ನೋಡ್ಕೊಂಬರೋದು, ಪ್ರದಕ್ಷಿಣೆ ಹಾಕಿ ಅಷ್ಟೇ ಆಗಿತ್ತು. ನಮಗೆ ಗೊತ್ತಿರಲಿಲ್ಲ ಅವತ್ತು ರಜಾ ಇದೆಯಲ್ಲ ಅಂತ ಅಂದ್ಬಿಟ್ಟು ಹೊರಟಿದ್ವಲ್ಲ, ಮತ್ತು ಇನ್ನು ಬೇಡ ಅಂದರೆ ಇನ್ನು ಯಾವಾಗ ಹೋಗ್ತೀವಿ ಅಂತ ಅಂದ್ಬಿಟ್ಟು ಹೋಗಿ ಬಂದುಬಿಡೋಣ ಅಂತ ಅನ್ನೋದೊಂದೇ ವಿಷಯಕ್ಕೆ. ನಮಗೆ ಅಂದರೆ ಔಟ್ಸೈಡ್ ಊಟ ತಿಂಡಿ ಎಲ್ಲ ಸಿಗುತ್ತಲ್ಲ, ಸೊ ನಾವು ಪ್ರಾಬ್ಲಮ್ ಏನಿಲ್ಲ. ದೇವಸ್ಥಾನದಲ್ಲಿ ಪ್ರಸಾದ ಸಿಕ್ಕಿಲ್ಲ ಅಷ್ಟೇ, ಬಿಟ್ಟರೆ ನಮಗೆ ನಾರ್ಮಲ್ ದರ್ಶನ ಎಲ್ಲ ತುಂಬ ಅಂದರೆ ತುಂಬ ಚೆನ್ನಾಗಿತ್ತು. ಜನ ತುಂಬ ಇದ್ದರು. ಏಕಾದಶಿ ದ್ವಾದಶಿ ದಿನ ಜನ ಜಾಸ್ತಿ ಇರ್ತಾರಲ್ವ, ಹಾಗಾಗಿ ಅದು ಬೇರೆ ಸ್ಯಾಟರ್ಡೆ ಸಂಡೇ ಅಲ್ವಾ, ಇನ್ನೂ ಜನ ಜಾಸ್ತಿ ಇರ್ತಾರೆ. ಹಾಗಾಗಿ ನೋಡ್ತಾ ಇರ್ಬೋದು ಎಷ್ಟು ಹೊರಗಡೆನೇ ಎಷ್ಟು ಜನ ಇದ್ದಾರೆ, ಒಳಗಡೆ ಅಂತೂ ಇನ್ನೂ ಜನ ಇದ್ದು, ಅದರಲ್ಲೂ ಹರಕೆ ತೀರ್ಸೋರೆಲ್ಲ ಅಂತೂ ಇನ್ನೂ ತುಂಬ ಜಾಸ್ತಿ ಜನ ಇದ್ದರು. ಅಲ್ಲಿ ಹೋದಾಗ ಆಗೋ ಖುಷಿ ನೆಮ್ಮದಿ ಅದೆಲ್ಲ ಒಂಥರ ಚೆನ್ನಾಗಿರುತ್ತೆ ನಿಜ ಹೇಳ್ಬೇಕಂದ್ರೆ. ಯಾರಾದರೂ ಇನ್ನು ಮಂತ್ರಾಲಯ ನೋಡಿಲ್ಲ ಅಂದರೆ ನೋಡಿ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಅಲ್ಲಿ ಯಾವುದೇ ರೀತಿ ಕ್ಯಾಸ್ಟಿಸಮ್ ಅದೆಲ್ಲ ಏನೂ ಇಲ್ಲ ನಿಜ ಹೇಳ್ಬೇಕಂದ್ರೆ. ದೇವರನ್ನ ನೋಡಿದಾಗ ಆಗೋ ಒಂದು ಸಂತೋಷ, ಒಂದು ನೆಮ್ಮದಿ ತುಂಬ ಅಂದರೆ ತುಂಬ ಚೆನ್ನಾಗಿರುತ್ತೆ. ಹಾಗಾಗಿ ಯಾರೆಲ್ಲ ಇನ್ನೂ ಹೋಗಿಲ್ಲ ದಯವಿಟ್ಟು ಹೋಗಿ ಮಂತ್ರಾಲಯಕ್ಕೆ ಅಂತ ಹೇಳ್ತೀನಿ. ದೇವಸ್ಥಾನದ ಹೊರಗಡೆ ಒಳಗಡೆ ಯಾರು ಪಾಪ ಅವಾಗೆಲ್ಲ ತಿಂದಿದ್ದು ಲಾಸ್ಟ್ ಟೈಮ್ ಎಲ್ಲ ಹೊಟ್ಟೆ ಹಸಿತೈತೆ. ಎಲ್ಲೈತೆ ಅಲ್ಲಿಗ ಫ್ಲಾಗ್ ನೋಡಮ್ಮ ಅಲ್ಲಿ. ಎಲ್ಲೋದಾ? ಓಯ್
ಇದ್ದಾರೆ. ಅಪ್ಪ ಇಲ್ಲೂ ಇದೆ ನೋಡಿ, ಸಖತ್ತಾಗಿದೆ. ಮಾಡ್ತಾರೆ ಸುಮ್ಮನೆ, ಯಾರು ಮಾಡಲ್ಲ. ಇಲ್ಲಿ ಮಾತ್ರನೇ ಸಿಗೋದದು ರಾಘವೇಂದ್ರ ಸ್ವಾಮಿ ಫೋಟೋ. ಯಾರು ದೊಡ್ಡದು ನಮ್ಮನೆ ವಾಲ್ಗೆ, ಲಿವಿಂಗ್ ವಾಲ್ ಹಾಕಕ್ಕೆ ಅಲ್ಲೊಂದು ಗೋಡೆ ಇದೆಯಲ್ಲ ಅಲ್ಲಿ. ಅಲ್ಲಿ ಮೊನ್ನೆ ಲಕ್ಕಳಿಗೆ ಹೋದಾಗ ಅಜ್ಜಿ ಮನೆ ಸಖತ್ತಾಗಿತ್ತು. ಆ ಕಡೆ ಹೋಗೋಣ. ಜಿಜಿ ಇದೆಯಲ್ಲ, ಇಲ್ಲೇ ಎಲ್ಲ ತಾನೇ ತಿಂದಿದ್ದು. ಇಲ್ವನಿದ ಇಲ್ಲ. ಪೇ ಫಸ್ಟ್. ಎಂತೂ ಬೇಡ, ಇಲ್ಲಿ ತಗೊಂಡೋಗ್ಬೇಕಂತೆ. ಹಾಂ ಹಾಂ. ಬ್ಲೂ ಇಲ್ಲಲ್ಲ ಹಾಂ ಇಲ್ಲ ಬೇಡ. ಇಲ್ಲಿ ನೋಡಿ ಎಷ್ಟು ಅದೇ ಅದೇ ಗುರುದರ್ಶನ್. ಹಾಂ ಅದು ಹೋಗಿ ಹೋಗಿ ಲಾರಿ. ಲಾರಿ ಟೆನ್ಷನ್ ಆಗೋಗಿದೆ. ಕರೆಂಟ್ ಇಲ್ಲ. ಆಫ್ ಮಾಡಿದ್ ನೀನು? ಇಲ್ಲಪ್ಪ, ಆಫ್ ಆಗಿತ್ತು. ಫ್ಯಾನ್ ಹಾಕಿ ಇರ್ತಾರೆ ಅಂತ ಆಫ್ ಮಾಡಿರ್ತಾರೆ. ಅವ್ರು ಆಫ್ ಮಾಡ್ತಾರೆ. ಯಾಕೇನು ಬೇಡ? ಉಳಿತು. ಮತ್ತೇನು ಬೇಕಾ? ಹಾಂ ಏನ? ಏನು ವಿಡಿಯೋ ಮಾಡ್ತಿದ್ಯಪ್ಪ ನೀನು? ಅವ್ನು ವಿಡಿಯೋ ಮಾಡ, ಅವ್ನು ವಿಡಿಯೋ ಮಾಡ್ತಾನೆ. ಎಲ್ಲ ಮಾಡ್ತಾನೆ. ಎಲ್ಲ ಮಾಡಬೇಡ, ಇಲ್ಲಿ ಮಾಡ. ಭಕ್ತರಲ್ಲಿ ಸೂಚನೆ,
ಇನ್ನು ಕೆಲವೇ ನಿಮಿಷಗಳಲ್ಲಿ ಶ್ರೀಮಠದ ಪ್ರಾಕಾರದ ಪೂಜಾ ಮಂದಿರದಲ್ಲಿ ಪರಮ ಪೂಜ್ಯ ಶ್ರೀಪಾದಂಗಳವರಿಂದ ಶ್ರೀ ಮೂಲರಾಮದೇವರ ಸಂಸ್ಥಾನ ಪೂಜೆ ಪ್ರಾರಂಭವಾಗಲಿದೆ. ಪೂಜೆ ವೀಕ್ಷಿಸುವಂತಹ ಭಕ್ತರು ಪೂಜಾ ಮಂದಿರ ಹತ್ತಿರ ಬರಬೇಕು. ಇನ್ನು ಕೆಲವೇ ನಿಮಿಷಗಳಲ್ಲಿ ಶ್ರೀಮಠದ ಪ್ರಾಕಾರದ ಪೂಜಾ ಮಂದಿರದಲ್ಲಿ ಪರಮ ಪೂಜ್ಯ ಶ್ರೀಪಾದಂಗಳವರಿಂದ ಶ್ರೀ ಮೂಲರಾಮದೇವರ ಸಂಸ್ಥಾನ ಪೂಜೆ ಪ್ರಾರಂಭವಾಗಲಿದೆ. పూజ వీక్షించువంత భక్తులు పూజా మందిర హెత్తర బరబేకు. మరి కొద్ది నిమిషంలో ప్రాకారంలో ఉన్న పూజా మందిరం నందు పరమ పూజ్య స్వామీజీ వారిచే శ్రీ మూల రామదేవుల సంస్థాన పూజ ప్రారంభమగును. పూజ వీక్షించే భక్తులు పూజా మందిరం దగ్గరకు రావలేరు. ಶ್ರೀಮಠದಲ್ಲಿ ಸಂಜೆ 5:30 ಗಂಟೆಗೆ ಪ್ರಾಕಾರದ ಊರ್ಜಲ ಸೇವಾ ಡೋಲೋತ್ಸವ ಮಂಟಪದ ವೇದಿಕೆಯಲ್ಲಿ ಚಾತುರ್ಮಾಸ ಜ್ಞಾನಯಜ್ಞ ಪ್ರವಚನ ಕಾರ್ಯಕ್ರಮದ ಭಾಗದಲ್ಲಿ ಬೆಂಗಳೂರಿನಿಂದ ಬಂದಿರುವ ವಿದ್ವಾಂಸರಾದ ಪ್ರಮಾಣಾಚಾರ್ಯ ಇವರಿಂದ ಶ್ರೀಮದ್ ಭಾಗವತ ಪ್ರವಚನವು ನಡೆಯುತ್ತದೆ. ಸಕಲ ಸದ್ಭಕ್ತರು ಈ ಭಾಗವತ ಪ್ರವಚನದ ಶ್ರವಣವನ್ನು ಮಾಡಿ ಪಾತ್ರರಾಗಬೇಕು. ಇಂದು ಸಂಜೆ 5:30 ಗಂಟೆಯಿಂದ 7:30 ಗಂಟೆವರೆಗೂ ಪ್ರಾಕಾರದ ಊರ್ಜಲ ಸೇವಾ ಡೋಲೋತ್ಸವ ಮಂಟಪದ ವೇದಿಕೆಯಲ್ಲಿ ಶ್ರೀಮದ್ ಭಾಗವತ ಪ್ರವಚನವು ನಡೆಯುತ್ತದೆ. ಬೆಂಗಳೂರಿನಿಂದ ಬಂದಿರುವ ವಿದ್ವಾಂಸರಾದ ಬ್ರಹ್ಮಣ್ಯಾಚಾರ್ಯ ನಡೆಯುತ್ತದೆ. ಸಕಲ ಸದ್ಭಕ್ತರು ಈ ಜ್ಞಾನಯಜ್ಞ ಕಾರ್ಯಕ್ರಮದಲ್ಲಿ ಭಾಗವಹಿಸಿ మరి కొద్ది నిమిషంలో ప్రాకారంలో ఉన్న పూజా మందిరం నందు పరమ పూజ్య స్వామీజీ వారి పూజా మందిరం ಇನ್ನು ಕೆಲವೇ ನಿಮಿಷಗಳಲ್ಲಿ ಶ್ರೀಮಠದ ಪ್ರಾಕಾರದ ಪೂಜಾ ಮಂದಿರದಲ್ಲಿ ಸಂಸ್ಥಾನ ಪೂಜೆ ಪ್ರಾರಂಭವಾಗಲಿದೆ. ಪೂಜೆ ವೀಕ್ಷಿಸುವಂತಹ ಭಕ್ತರು ಪೂಜಾ ಮಂದಿರ ಹತ್ತಿರ ಬರಬೇಕು. ಇನ್ನು ಕೆಲವೇ ನಿಮಿಷಗಳಲ್ಲಿ ಶ್ರೀಮಠದ ಪ್ರಾಕಾರದ ಪೂಜಾ ಮಂದಿರದಲ್ಲಿ ಪರಮ ಪೂಜ್ಯ ಶ್ರೀಪಾದಂಗಳವರಿಂದ ಶ್ರೀ ಮೂಲರಾಮದೇವರ ಸಂಸ್ಥಾನ ಪೂಜೆ ಪ್ರಾರಂಭವಾಗಲಿದೆ. పూజ వీక్షించువంత భక్తులు పూజా మందిర హెత్తర బరబేకు. మరి కొద్ది నిమిషంలో ప్రాకారంలో ఉన్న పూజా మందిరం నందు పరమ పూజ్య స్వామీజీ వారిచే శ్రీ మూలరామదేవుల సంస్థాన పూజ ప్రారంభమగును. పూజ వీక్షించే భక్తులు పూజా మందిరం దగ్గరకు రావలేరు. ಶ್ರೀಮಠದಲ್ಲಿ ಸಂಜೆ 5:30 ಗಂಟೆಗೆ ಪ್ರಾಕಾರದ ಊರ್ಜಲ ಸೇವಾ ಡೋಲೋತ್ಸವ ಮಂಟಪದ ವೇದಿಕೆಯಲ್ಲಿ ಶ್ರೀ ಮೂಲರಾಮದೇವರ ಸಂಸ್ಥಾನ ಪೂಜೆ ಪ್ರಾರಂಭವಾಗುತ್ತದೆ. ಪೂಜೆ ಮುಗಿದ ನಂತರ ಪ್ರಾಕಾರದ ಶ್ರೀಗಳವರ ರೂಪಿನಾಂತರ ಉತ್ತರಾಧಾರಣ ನೀಡಲಾಗುತ್ತದೆ. ಭಕ್ತರ ಸೂಚನ ಮರಿಕೊಂಡೆ ಪ್ರಾಕಾರದ ಪೂಜಾ ಮಂದಿರ ಪರಮ ಪೂಜ್ಯ ಸ್ವಾಮೀಜಿ ವಾರಿದೆ ಸಂಸ್ಥಾನ ಪೂಜೆ ಪ್ರಾರಂಭವಾಗುತ್ತದೆ. ಪೂಜೆ అయిన తర్వాత ప్రాకారంలో ఉన్న స్వామీజీ దగ్గర శిష్యులకు ముద్రధారణ చేయబడను. ಚಾಯ್ ಟ್ಯಾಟು ಅಂತ ಚಾಯ್ ಕಾಗಿಸ್ಕೊಂತೀಯಾ? ಕೈ ಬಿಡು ನಾ ಕೊಡು. ಹಿಂಗನ್ಸತ್ತ ಅಣ್ಣ ಹಿಂಗ ಹಲೋ ಎಲ್ಗೋಗ್ತಾ ಇದ್ಯಾ? ಏನ ಅಂಕಚಿ ಮಾಡಿದ ಎಲ್ಲಿ? ಅವನ್ನೇ ಯಾರು ಎತ್ಕೊಂಡ್ರೆ ಸಾಕಾಗಿದೆ. ಬಾ, ನೀನು ಹೇಳ್ತಾ ಇದ್ದೆ ಹೋಗಿ ಹೋಗಿ ಎತ್ಕೊ ಅಂತ ಅವನ್ನ.
ಯಶೋದ ಕೊಡ್ತಾರಲ್ಲ ಇದು ಎಲ್ಲಾರ್ಗು ಆಟ ಸಾಮಾನು ಒಂದೇ ಚಿಂತೆ. ಏಯ್ ಸೈಡ್ಗೆ ಹೋಗಿ. ಜನ ನೋಡಮ್ಮ. ಓ ಓ ಜನ ಜನ ಬಾ ಜಿಜಿ ಹತ್ರ. ಲಾಸ್ಟ್ ಟೈಮ್ ಇಲ್ಲೇ ಅಲ್ವ ಗಿಣಿ ಇಸ್ಕೊಂಡು. ಹಾಂ ಹೌದು ಅಮ್ಮ ಪ್ಯಾರೆಟ್ ನೋಡೋದು. ಹಾಂ ಆರ್ಸ್ ನೋಡೋದೆ. ಏನು ತಿಂತಾ ಇದ್ದ ಆರ್ಸ್? ಈ ಕಡೆ ಬಾ. ಈಗ ಸುಮ್ಮನೆ ಎಲ್ಲರೂ ಬನ್ನಿ 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 ಶಾಸ್ತ್ರ ಕೇಳಿ. ಎಲ್ಲಿಗೆ ಹೋಗ್ತಾ ಇದ್ದೀರಾ? ಹಾಂ ಝೂ ನೋಡಕ್ಕೆ ಹೋಗ್ತಾ ಇದ್ದೀರಾ? ಜಂಪ್ ಬಾಯ್. ಏನ್ ತಗೊಂಡ? ಬಿಸಾಕು ಮಗ. ಅದು ಯಾರಿಗಾರು ಹೊಡೆದ್ರೆ ಬೈತಾರೆ. ಹೌದು ಚಾಯ್ ಕರ್ಕೊಂಡು ಹೋಗಿ ಬೋಟಲ್ಲಿ. ಯಾಕೆ? ಹೌದಾ? ಚಿನ್ನಿ ಎಲ್ಲಿದೆ? ನೀರು ತುಂಬ್ಕೊಂಡೈತೆ. ದರ್ಶನ ಎಲ್ಲ ಮುಗಿಸ್ಕೊಂಡು ವಾಪಸ್ ಬೆಂಗಳೂರು ಕಡೆಗೆ ಪಯಣ ಸ್ಟಾರ್ಟ್ ಆಯಿತು. ಸೊ ಆವಾಗ ನಾವು ಲಂಚಿಗೆ ನಿಲ್ಲಿಸಿದ್ದು. ನಾರ್ಮಲಾಗಿ ಈ ಹೋಟೆಲ್ಗೆ ಹೋಗ್ತಾ ಇದ್ದಿದ್ದು. ಹಾಗಾಗಿ ತುಂಬ ಚೆನ್ನಾಗಿರತ್ತೆ ಹೇಳ್ಬೇಕಂದ್ರೆ APC ರೋಟು ಅಂತ ಏನದು? ಅನಂತಪುರದಲ್ಲಿ. ಸೊ ಅಲ್ಲೇ ಹೋಗೋಣ ಅಂತ ಅಂದ್ಬಿಟ್ಟು ಮತ್ತೆ ಅಂದರೆ ನೈಟ್ ಬೇರೆ ಕಡೆ ಹೋಗಿದ್ವಲ್ಲ, ಸೊ ಅದಕ್ಕೆ ಮಾರ್ನಿಂಗ್ ಇಲ್ಲಿಗೆ ಬಂದ್ವಿ. ಸೊ ಇಲ್ಲಿ ಲಂಚೆಲ್ಲ ಮುಗಿಸ್ಕೊಂಡು ಚೆನ್ನಾಗಿರುತ್ತೆ ಫುಡ್ಡು. ನಾರ್ಮಲ್ ಪ್ರೈಸಲ್ಲೇ ಇರುತ್ತೆ, ತುಂಬ ಚೆನ್ನಾಗಿರುತ್ತೆ. ಲಂಚ್ನ ಮುಗಿಸ್ಕೊಂಡು ಸ್ವಲ್ಪ ಹೊತ್ತಲ್ಲೇ ಆಟ ಆಡ್ಕೊಂಡು ಮಾಡ್ಕೊಂಡು ಮತ್ತು ಬ್ಯಾಂಗ್ಳೂರು ಕಡೆಗೆ ಹೊರಟ್ವಿ. ಮತ್ತು ಈವ್ನಿಂಗ್ ಸ್ನ್ಯಾಕ್ಸಿಗೆ ನಾವು ಬಂದಿದ್ದು ಸೇಮ್ ನಂದಿ ಹಿಲ್ಸ್ ಹತ್ರ, ನಂದಿ ಹಿಲ್ಸ್ ರೋಡಲ್ಲಿ ಹೋಗ್ಬೇಕಾಗಿರೋ ಅಂತ ನಂದಿ ಉಪಚಾರಗೆ. ಸೊ ಅದನ್ನೇನು ವೀಡಿಯೋ ಮಾಡ್ಕೊಂಡಿಲ್ಲ.
ಊಟ ಬಂದು ಮನೆಗೆ ಬಂದೇ ಮಾಡಿದ್ವಿ 8:30ಗೆಲ್ಲ ಮನೆಗೆ ಬಂದ್ವಿ. ಸೊ ಮನೆಗೆ ಬಂದು ಮೊಸರನ್ನ ಮಾಡ್ಕೊಂಡು ತಿಂದು ಮಲಗಿದ್ದಾಗೆ. ಕೈ ಮುಟ್ಟಬೇಡ. ಇಲ್ಲೇ ಬರ್ತಿದೆಯಲ್ಲ. ಏನು ಮಾಡಕ್ಕೆ ಬಂದಿದ್ಯಾ ಈಗ? ಆಟ ಆಡೋಕ್ಕೆ. ಏನು ಆಟ ಆಡ್ತೀಯ? ಹಾಳು ಮಾಡ್ಬೇಡ ಮುಟ್ಟೇಶ್. ಹೆಂಗಿದೆ? ಸೂಪರಾ? ಹಂಗೆ ಅಲ್ಲಾಡ್ಸ್ಬಿಟ್ಟ. ಹಂಗೆ ಅಲ್ಲಾಡ್ಸ್ಬಿಡ, ಚಲೋ ಹೋಗುತ್ತೆ. ಚೆಲ್ಲೋಗುತ್ತಮ್ಮ. ಬಿಡು. ಹೇಳು ಹೆಂಗಿದೆ? ಸೂಪರಾ? ಮತ್ತೇನು ಬೇಕು ನೆಕ್ಸ್ಟು? ಪನ್ನೀರ್. ಆಮೇಲೆ ಈ ಒಂದು ವಿಡಿಯೋ ಏನು ಹಾಕಿದ್ದೀನಿ ಇದು ಮಂತ್ರಾಲಯದ ಬ್ಲಾಗ್ ಆಗಿತ್ತು. ಫ್ರೈಡೇ ಈವ್ನಿಂಗಿಂದ ಸ್ಯಾಟರ್ಡೆ ಈವ್ನಿಂಗ್ ತನಕ ಅದು ಬ್ಲಾಗು. ಬರ್ಬೇಕಾದ್ರಂತೂ ಫುಲ್ ಟ್ರಾಫಿಕ್ ಇತ್ತು. ಎಷ್ಟು ಟ್ರಾಫಿಕ್ ಅಂದರೆ ಸಾಕಾಗೋಯಿತು. ಸಿಟಿ ಒಳಗಿಂದ ನಾವು ನಮ್ಮ ಪ್ಲೇಸಿಗೆ ರೀಚ್ ಆಗೋಕ್ಕೆ 2 to 2.5 hours ತೊಗೊಂತು ನಿಜ ಹೇಳ್ಬೇಕಂದ್ರೆ ಅಷ್ಟು ಟ್ರಾಫಿಕ್ ಇತ್ತು. ಅದು ಅಲ್ಲದೆ ಕಂಟಿನ್ಯೂಸ್ ವೀಕ್ ಆಫ್ ಇದ್ದಿದ್ದರಿಂದ ತುಂಬ ಟ್ರಾಫಿಕ್ ಇತ್ತು ಅಂತ ಹೇಳ್ಬೋದು. ಇದು ಒಂದು ಪುಟ್ಟ ಬ್ಲಾಗ್ ಆಗಿತ್ತು. ನಿಮಗೆಲ್ಲ ಇಷ್ಟ ಆಗಿದೆ ಅಂತ ಅಂದ್ಕೊತೀನಿ. ಇಷ್ಟ ಆಗಿದ್ದರೆ ಲೈಕ್ ಮಾಡಿ. ಹಾಗೆ ನನ್ನ ಚಾನಲ್ನ ಯಾರು ಸಬ್ಸ್ಕ್ರೈಬ್ ಆಗಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ. ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ಗೂ ನನ್ನ ಚಾನಲ್ನ ಶೇರ್ ಮಾಡಿ ಸಬ್ಸ್ಕ್ರೈಬ್ ಆಗೋದಕ್ಕೆ ಹೇಳಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.